ನಮಸ್ಕಾರ ವೀಕ್ಷಕರೇ, ಈ ದಿನದ ವೈದ್ಯಕೀಯ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಭಾಗ 46. ಈ ದಿನ ನಮ್ಮೊಂದಿಗೆ ಶ್ರೀ ರಮೇಶ್ ಸರ್ ABDM ಇವರಿದ್ದಾರೆ. ತಮಗೂ ಕೂಡ ಸ್ವಾಗತ ಸರ್. ತಾವು ಏನಾದ್ರು ಸಮಸ್ಯೆಗಳು ಪ್ರಶ್ನೆ ಇದ್ರೆ ಕೇಳಬಹುದು ಸರ್. ನನಗೆ ಪ್ರಶ್ನೆ ಅಂತ ಒಂದು ಮಾಹಿತಿ ಬೇಕಾಗಿದೆ. ನನಗೆ ಹಾರ್ಟ್ನ ಈ ಹೃದಯದ ಆರೋಗ್ಯವನ್ನು ಉತ್ತಮವಾಗಿಸಲು ತಗೊಳ್ಬೇಕಾಗಿರುವಂತಹ ಆಹಾರ ಪದಾರ್ಥಗಳು ನನಗೆ ಸ್ವಲ್ಪ ಲೀಸ್ಟ್ ಬೇಕಾಗಿದೆ. ಅದನ್ನ ನಾವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಗಲಿ ಸರ್. ಸೊ ಏನಂದ್ರೆ ಹೃದಯದ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕ್ಕೆ ನಾವು ಏನು ಆಹಾರ ಸೇವಿಸಿದ್ರೆ ಉತ್ತಮ ಆಗುತ್ತೆ, ಹೃದಯದ ಆರೋಗ್ಯ, ನಿತ್ಯ ಸೇವಿಸೋ ಆಹಾರಗಳು ಯಾವುವು ಅಂತ ನಮ್ಮ ರಮೇಶ್ ಸರ್ ಕೇಳಿದ್ದಾರೆ. ಇದರಲ್ಲಿ ಮೊದಲನೇದು ದಾಳಿಂಬೆ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್, ಕಲ್ಮಶಗಳನ್ನ ತೆಗೆಯೋ ಒಂದು ಶಕ್ತಿ ಇರುತ್ತೆ. ಅದರಿಂದ ರಕ್ತನಾಳಗಳು ಶುದ್ಧಿಯಾಗಿ ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ. ಹಾಗೆ ಎರಡನೇದಾಗಿ ಬೀನ್ಸ್ ನಾವು ದಿನನಿತ್ಯ ನಾವೇನು ಆಹಾರದಲ್ಲಿ ಉಪಯೋಗಿಸ್ತೀವಿ ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ BP ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಮೂರನೇದಾಗಿ ಆಲಿವ್ ಆಯಿಲ್. ಅಂದರೆ ನಮ್ಮಲ್ಲಿ ಅದ್ರ ಉಪಯೋಗ ಜಾಸ್ತಿ ಇಲ್ಲ ಸರ್. ನಾವೆಲ್ಲ ಏನಿದ್ರು ಸನ್ಫ್ಲವರ್ ಆಯಿಲು, ಗ್ರೌಂಡ್ನಟ್ ಆಯಿಲು ಈ ಥರ ಉಪಯೋಗಿಸೋದು. ಸೊ ಆಲಿವ್ ಆಯಿಲ್ನ ಹಿತಮಿತವಾಗಿ ಉಪಯೋಗಿಸ್ಬೇಕು ನೀವು. ಅದರಲ್ಲೂ ಆಂಟಿ ಆಕ್ಸಿಡೆಂಟ್, ಕಲ್ಮಶಗಳನ್ನ ತೆಗೆಯುವಂಥ ಇರುತ್ತೆ, ಮತ್ತು ಬೇರೆ ಪೋಷಕಾಂಶಗಳು ಇರುತ್ತೆ. ನಾಲ್ಕನೇದಾಗಿ ಆಲೂಗಡ್ಡೆ. ಸೊ ಆಲೂಗಡ್ಡೆನಲ್ಲಿ ನಾರಿನಂಶ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ. ಪೊಟ್ಯಾಷಿಯಮ್ ಇದು BP ಕಂಟ್ರೋಲ್ಗೆ ತುಂಬಾ ಒಳ್ಳೇದು ಸರ್. ಪೊಟ್ಯಾಷಿಯಂ ಆಲೂಗಡ್ಡೆ ತಿಂದ್ರೆ ಸ್ವಲ್ಪ ವಾಯು. ಹೌದು. ಆಲೂಗಡ್ಡೆನಲ್ಲಿ ಶರ್ಕರ ಪಿಷ್ಟ ಇರುತ್ತೆ, ಅದರಲ್ಲಿ ಶುಗರ್ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಕೆಲವ್ರಿಗೆ ಅದು ಸೂಟ್ ಆಗೋದಿಲ್ಲ, ಅಲರ್ಜಿ ಆಗ್ಬೋದು. ಈ ಆರ್ಥ್ರೈಟಿಸ್ ಅಂತ ನಾವೇನು ಹೇಳ್ತೀವಿ, ಆ ಆರ್ಥ್ರೈಟಿಸ್ಗಳು ಎಲ್ಲ ಬರಬಹುದು. ಅದರಿಂದ ತಮ್ಮ ದೇಹಕ್ಕೆ ಆಗದೆ ಇರೋದನ್ನ ದೂರ ಇಡಿ, ಅದನ್ನ ತ್ಯಾಗ ಮಾಡಿ. ಸೊ ಹಸಿರು ತರಕಾರಿಗಳು, ಸೊಪ್ಪುಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ಪಾಲಕ್ ಮತ್ತೆ ತಾವು ಬಸಳೆ ಸೊಪ್ಪು ಅಂತ ಕೇಳಿದಿರ, ಆ ಬಸಳೆ ಸೊಪ್ಪು ನಿಮ್ಮ ಮನೆಗಳಲ್ಲಿ ಉಪಯೋಗಿಸ್ತಾರೆ, ಅದನ್ನ ಎಲ್ಲ ಉಪಯೋಗಿಸ್ಬೋದು. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಆಮೇಲೆ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳಿರುತ್ತೆ. ಐದನೇದಾಗಿ ಸಾಲ್ಮನ್ ಫಿಶ್ನಲ್ಲಿ ಉತ್ತಮ ಪೋಷಕಾಂಶಗಳು ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ, ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಒಣ ಬೀಜಗಳು ಇದು ಎಲ್ಲ ತಗೋಬಹುದು ತಾವು. ವ್ಯಾಲ್ನಟ್ಟು, ಆಲ್ಮಂಡು, ಈ ಥರ ಕುಂಬಳಕಾಯಿ ಬೀಜ, ಸೊ ಮತ್ತು ಅಗಸೆ ಬೀಜ ಅವೆಲ್ಲ ತಗೋಬಹುದು ಸರ್. ಸೊ ಇದು ಏನಾದರೂ ನಿಮ್ಮ ಆಹಾರ ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ, BP ಇದ್ದು, ಶುಗರ್ ಇದ್ದು, ಕೊಲೆಸ್ಟ್ರಾಲ್ ಇದ್ದು, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಏನಾದ್ರು ಆಹಾರ ಚೇಂಜ್ ಮಾಡ್ತೀವಿ ಅಂದರೆ ನೀವು ತಜ್ಞ ವೈದ್ಯರುಗಳನ್ನ ಸಂಪರ್ಕಿಸಬೇಕು. ಥ್ಯಾಂಕ್ ಯು ಸರ್. ಧನ್ಯವಾದ.